ತಕ್ಷಣ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಫ್ರೆಂಡ್ಸ್, ಖಂಡಿತವಾಗ್ಲೂ. ಕೆಲವೊಂದು ಸರಿ ನೋಡಿ, ನಾವು ಸ್ಟ್ರೀಟ್ಗೆಲ್ಲ ಹೋಗ್ಬಿಟ್ಟು ಅಲ್ಲಿ ಫೇಮಸ್ ಆಗಿರುವಂತಹ ಮೋಮೋಸ್ ಯಾವುದು ಹೇಳ್ಕೊಂಡೆಲ್ಲ ತಿನ್ಕೊಂಡು ಬರ್ತೀವಿ ಅಲ್ವಾ. ಆದರೆ ನಾವು ಮನೆಯಲ್ಲೇ ತುಂಬ ಸುಲಭವಾಗಿ ಹೈಜಿನಿಕ್ ಆಗಿ ಒಂದು ಬೆಸ್ಟ್ ವೆಜ್ ಮೋಮೋನ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ತುಂಬ ಸುಲಭ. ಎಷ್ಟೋ ಜನ ಇದನ್ನು ಮಾಡೋದು ಕೂಡ ತುಂಬ ಕಷ್ಟನೇನೋ ಅಂತ ಅನ್ಕೋತಾರೆ, ಬಟ್ ಖಂಡಿತವಾಗ್ಲೂ ಇಲ್ಲ ಫ್ರೆಂಡ್ಸ್. ತುಂಬ ಸುಲಭವಾಗಿ ನಾವು ಮನೆಯಲ್ಲಿ ಚೆನ್ನಾಗಿ ಒಂದು ಒಳ್ಳೆ ಮೋಮೋನ ಮಾಡ್ಕೊಳ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು. ನಾವು ಅವ್ರನ್ನ ಸ್ನ್ಯಾಕ್ಸ್ ಡಬ್ಬಿಗೆಲ್ಲ ಕೂಡ ಕಳಿಸೋದಕ್ಕಾಗತ್ತೆ ಮನೆಯಲ್ಲೇ ಮಾಡಿಕೊಂಡ್ರೆ. ಸೊ ಹಾಗಾದರೆ ಇಷ್ಟು ಒಳ್ಳೆ ಮೋಮೋನ ನಾವು ಮನೇಲಿ ಹೇಗೆ ಮಾಡ್ಕೊಳ್ಳೋದು ಹೇಳೋದನ್ನು ಕೆಲವೊಂದು ಒಳ್ಳೊಳ್ಳೆ ಸ್ಟೆಪ್ಸ್ಗಳ ಜೊತೆಗೆ ನೋಡ್ತಾ ಹೋಗೋಣ ಅಲ್ವಾ. ಸ್ಟಾರ್ಟ್ ಮಾಡೋಣವಾ? ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಫಸ್ಟ್ ನೋಡಿ, ನಾನು ಒಂದು ಕ್ಯಾಬೇಜನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಅರ್ಧ ಪಾರ್ಟನ್ನು ಮಾತ್ರ ತೊಗೊಳ್ತಾ ಇದ್ದೀನಿ. ನೀವು ಇದಿಷ್ಟು ತೊಗೊಂಡ್ರೇ ಸುಮಾರು ಒಂದು 20 ಮೋಮೋಸ್ ಆಗುತ್ತೆ ಇದರಲ್ಲಿ. ಹಾಗೆ ಒಂದು ಪಾರ್ಟನ್ನು ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿಕೊಂಡು ತುರ್ಕೊಳ್ತಾ ಇದ್ದೀನಿ. ನೀವು ಚಾಪರ್ ಇದ್ದರೆ ಚಾಪರಲ್ಲಿ ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಈ ಥರ ತುರಿದು ಕೂಡ ಮಾಡ್ಬೋದು, ಹೇಗಿದ್ರು ಓಕೆ. ಟೋಟಲಿ ಚಿಕ್ಕದಾಗಿ ಈ ರೀತಿ ಹೆಚ್ಕೊಳ್ಬೇಕು. ಹಾಗೆ ಒಂದು ಕ್ಯಾರೆಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಮಕ್ಕಳು ಕ್ಯಾರೆಟು ಕ್ಯಾಬೇಜ್ ಎಲ್ಲ ತಿನ್ನಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಎಲ್ಲ ಏನೇನು ತರಕಾರಿ ಬೇಕಲ್ಲ ಅದಕ್ಕೆಲ್ಲ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡ್ಬಿಡಿ. ನೆಕ್ಸ್ಟು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು 1 ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ 3-4 ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಈ ರೀತಿ ಹುರ್ಕೊಳ್ಳಿ. ಹಾಗೆ ಇದಕ್ಕೆ ಈಗ ನೋಡಿ, ಒಂದು ಸ್ವಲ್ಪ ಶುಂಠಿನ ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ, ಮತ್ತು ಒಂದು 5-6 ಬೆಳ್ಳುಳ್ಳಿನ ಈ ರೀತಿ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಚಿಕ್ಕ ಬೌಲ್ ಆಗುವಷ್ಟು ನಾನು ಕಾರ್ನನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಒಂದು ಈರುಳ್ಳಿನ, ಸ್ವಲ್ಪ ದೊಡ್ಡದಾಗಿರೋಂಥ ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಕ್ಯಾಪ್ಸಿಕಮನ್ನು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಬೇಕು. ಆಮೇಲೆ ಮತ್ತು ಕ್ಯಾಬೇಜ್ ಮತ್ತು ಕ್ಯಾರೆಟ್ ಎಲ್ಲ ತುರ್ಕೊಂಡಿದ್ದು ಎಲ್ಲ ಇದೆ ಅಲ್ವಾ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕು ಅಂತ ನೋಡಿಕೊಂಡು ಕ್ಯಾಬೇಜು ಕ್ಯಾರೆಟ್ ಎಲ್ಲ ಸೇರಿಸ್ಕೊಳ್ಳಿ. ಮತ್ತು ಉಳಿದಿರೋಂಥ ತರಕಾರಿ ಯಾವುದಾದ್ರೂ ಬೇಕಿದ್ರೂ ನೀವು ಒಂದು ಸ್ವಲ್ಪ ಇದಕ್ಕೆ ಸೇರಿಸ್ಕೊಳ್ಬಹುದು. ಮತ್ತು ಸ್ಪೈಸಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ನೋಡಿಕೊಂಡು ಹಸಿಮೆಣಸನ್ನು ಸೇರಿಸ್ಕೊಳ್ಬಹುದು. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು, ತುಂಬ ಹೊತ್ತೆಲ್ಲ ನಾವು ಪಲ್ಯ ಎಲ್ಲ ಏನು ಮಾಡ್ತೀವಿ ಅಲ್ವಾ, ಅಷ್ಟುವರೆಗೆಲ್ಲ ಇದನ್ನು ಏನು ಬೇಯಿಸ್ಕೊಳ್ಳೋದು ಬೇಡ. ಹಾಗೆ ಒಂದು 7-8 ಮೆಣಸಿನಕಾಳನ್ನು ಪೌಡರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಲಿಂಬು ರಸನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸುಮಾರು ಒಂದು 5 ನಿಮಿಷ ನೀವು ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಫುಲ್ ಪಲ್ಯದಷ್ಟೆಲ್ಲ ಬೇಯಿಸ್ಬೇಕಂತ ಇಲ್ಲ, ಯಾಕಂದರೆ ಆಮೇಲೆ ನಾವು ಉಗಿಯಲ್ಲಿ ಕೂಡ ಇದನ್ನು ಬೇಯಿಸ್ಕೊಳ್ಳೋದಕ್ಕಿರುತ್ತೆ. ಆಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ಟೋಫ್ ಮಾಡಿಕೊಂಡು ಇದನ್ನು ಕೆಳಗಡೆ ಇಳಿಸಿಟ್ಕೊಂಡು ಬಿಡೋಣ. ಇದು ಒಂದು ಸ್ವಲ್ಪ ಹೊತ್ತು, ಅಂದರೆ ಒಂದು 10-15 ನಿಮಿಷ ಸ್ವಲ್ಪ ತಣ್ಣಗಾಗೋದಕ್ಕೆ ಅಂತ ಇಟ್ಕೊಳ್ಳಿ, ಓಕೆನಾ. ಹಾಗೆ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಚಿಕ್ಕ ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಮತ್ತು ಇದಕ್ಕೆ ಈಗ ನೀರನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ, ಅಂದರೆ ಚಪಾತಿ ಹಿಟ್ಟಿನಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರಲಿ ಆ ಹದಕ್ಕೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸ್ವಲ್ಪ ಮೆಲ್ದು ಕಲಿಸ್ಕೊಳ್ಳೋದ್ರಿಂದ ಮೋಮೋ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅದು ನೋಡಿ, ಮೈದಾ ಅಲ್ವಾ, ಅದು ನಾವು ಚೆನ್ನಾಗಿ ಅದು ಮೆಲಿಯೋದ್ರಿಂದ ಸ್ವಲ್ಪ ಪದರಾಗಿ ಬರುತ್ತೆ, ಮತ್ತು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಆಮೇಲೆ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಅದಕ್ಕೆ ಮೇಲ್ಗಡೆಯಿಂದ ಒಂದು 2 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಪುನಃ ಇದನ್ನು ಚೆನ್ನಾಗಿ ಈ ರೀತಿ ಮೆಲ್ಕೊಳ್ಬೇಕು. ಈಗ ನೋಡಿ, ನಾನು ಕೈಯಲ್ಲಿ ಹೇಗೆ ಮಾಡ್ತಾ ಇದ್ದೀನಿ ಅಲ್ವಾ, ಈ ಥರ ನೀವು ಮಾಡಿ ಇಡೋದ್ರಿಂದ ಏನಾಗುತ್ತೆ, ಅದು ಪದರಾಗಿ ಬರುತ್ತೆ, ತುಂಬ ಚೆನ್ನಾಗಾಗತ್ತೆ. ಹಿಟ್ಟನ್ನು ಮುಚ್ಚಿ ಸುಮಾರು ಒಂದು 10ರಿಂದ 15 ನಿಮಿಷ ಹಾಗೆ ಇಟ್ಬಿಡಿ. ಆಮೇಲೆ ಕುಕ್ಕರ್ಗೆ ನೀರು ಹಾಕ್ಬಿಟ್ಟು ಸ್ಟವ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಈಗ ನೋಡಿ 10-15 ನಿಮಿಷ ಆದಮೇಲೆ ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ. ಪುನಃ ಇದನ್ನು ಇನ್ನೊಂದು ಸಾರಿ ಚೆನ್ನಾಗಿ ಒಂದು 5 ನಿಮಿಷ ಮೇಲ್ಕೊಳ್ಳಿ. ಆಮೇಲೆ ನೋಡಿ, ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಮೋಮೋ ಬೇಕು, ಯೂಸ್ವಲ್ ಆಗಿ ಮೋಮೋ ಒಂದು ಮೀಡಿಯಂ ಸೈಜಲ್ಲಿ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಮೀಡಿಯಂ ಸೈಜಲ್ಲಿ ಉಂಡೆ ಮಾಡಿಕೊಂಡು ಅದನ್ನು ಲಟ್ಸ್ಕೊಂಡು, ಅಂದರೆ ತುಂಬ ತೆಳುನೂ ಬೇಡ ತುಂಬ ದಪ್ಪನೂ ಬೇಡ, ಆ ಸೈಜ್ನಲ್ಲಿ ಈ ರೀತಿ ಲಟ್ಸ್ಕೊಂಡು ರೆಡಿ ಮಾಡ್ಕೊಳ್ಳಿ.
ಹಾಗೆ ಈ ಕಡೆಗೆ ಫಿಲ್ಲಿಂಗ್ ಕೂಡ ತಣ್ಣಗಾಗಿರುತ್ತೆ ಅಲ್ವಾ, ಅದನ್ನು ಮಿಡ್ಲಲ್ಲಿ ಈ ಥರ ಫಿಲ್ಲಿಂಗನ್ನು ಹಾಕ್ಕೊಂಡು ಮೇಲ್ಗಡೆಯಿಂದ ನಿಮಗೆ ಯಾವ ಶೇಪಲ್ಲಿ ಮೋಮೋ ಬೇಕು ಅಂತ ಆ ಶೇಪಲ್ಲಿ ನೀವು ಇದನ್ನು ಫೋಲ್ಡ್ ಮಾಡ್ಕೊಳ್ಬೋದು. ನಾನು ಈ ರೀತಿ ರೌಂಡ್ ಆಗಿ ಮಾಡ್ತಾ ಇದ್ದೀನಿ ನೋಡಿ. ಫೋಲ್ಡ್ ಮಾಡೋದು ಮಿಡ್ಲಿಗೆ ತರೋದು, ಫೋಲ್ಡ್ ಮಾಡೋದು ಮಿಡ್ಲಿಗೆ ತರೋದು, ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪು 2-3 ಥರದಲ್ಲಿ ಮೋಮೋಸನ್ನು ಮಾಡ್ತಾರೆ. ಸೊ ಆ ಥರ ನೀವು ಯಾವ ಶೇಪ್ ಬೇಕಂತ ಆ ಶೇಪಲ್ಲಿ ಮಾಡ್ಕೊಳ್ಬೋದು. ಮಿಡ್ಲಲ್ಲಿ ಈ ಥರ ಒಂದು ಸ್ವಲ್ಪ ಟರ್ನ್ ಮಾಡ್ತಾ ಇದ್ದೀನಿ. ಮತ್ತು ನಿಮಗೆ ಬರಲ್ಲ ಅಂತಾದರೆ ನೀವು ಈ ಥರ ಫೋರ್ಕಲ್ಲಿ ಕೂಡ ಮಾರ್ಕ್ ಮಾಡ್ಬೋದು. ಸೊ ಹೇಗಿದ್ರು ಓಕೆ. ಈ ಥರ ರೆಡಿ ಮಾಡ್ಕೊಳ್ಳಿ. ಹಾಗೆ ನೋಡಿ ನಾನು ಮೇಲ್ಗಡೆ ಪ್ಲೇಟ್ಗೆ ಕೂಡ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಕೆಳಗಡೆ ಕುಕ್ಕರ್ನಲ್ಲಿ ನೀರು ಹಾಕ್ಬಿಟ್ಟು ಸ್ಟ್ಯಾಂಡ್ ಹಾಕಿ ಈ ಥರ ಹೋಲ್ಸ್ ಇರುವಂತಹ ಪಾತ್ರೆ ಇಟ್ಟು ಮೇಲ್ಗಡೆಯಿಂದ ಒಂದು ಪ್ಲೇಟನ್ನು ಇಟ್ಕೊಂಡಿದ್ದೀನಿ. ಈಗ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸರಿಗೆ ನಮಗೆ ಎಷ್ಟು ಹಿಡಿಸುತ್ತೆ ಅಂತ ನೋಡಿಕೊಂಡು ಅಷ್ಟು ಮೋಮೋಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಮೇಲ್ಗಡೆಗೆ ಎಲ್ಲ ಮೋಮೋಸನ್ನು ಇಟ್ಕೊಳ್ತಾ ಇದ್ದೀನಿ. ಒಂದು ಸರಿಗೆ ಆ್ಯಕ್ಚುಲಿ 7-8 ಮೋಮೋಸ್ ಹಿಡಿಯುತ್ತೆ. ಸೊ ಇದಿಷ್ಟನ್ನು ಇಟ್ಬಿಟ್ಟು ಇದಕ್ಕೆ ಈಗ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿದ್ರೆ ಮೋಮೋ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅಂಟ್ಕೊಳ್ಳಲ್ಲ. ಸೊ 2 ಫಾಯ್ದೆ ಅಲ್ವಾ, ಅದಕ್ಕೋಸ್ಕರ ಈ ರೀತಿ ರೆಡಿ ಮಾಡಿಕೊಂಡು ಮುಚ್ಚಳನ ಮುಚ್ಚಿ ಸುಮಾರು 15 ನಿಮಿಷ ನೀವು ಇದನ್ನು ಉಗಿಯಲ್ಲಿ ಬೇಯಿಸ್ಕೊಳ್ಬೇಕು. ಈಗ ನೋಡಿ 15 ನಿಮಿಷ ಆದಮೇಲೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿರುತ್ತೆ, ನೋಡಿದ್ರೇ ತಿನ್ಬೇಕಂತ ಅನಿಸುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ನೋಡಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಒಂದು ಸರ್ವಿಂಗ್ ಪ್ಲೇಟ್ಗೆ ಇದನ್ನು ಇಡ್ತಾ ಇದ್ದೀನಿ. ನಾವು ಮಾಡೋಂಥ ಫುಡ್ಡು ನೋಡೋದಕ್ಕೂ ಚೆನ್ನಾಗಿದ್ರೆ ತಿನ್ನೋದಕ್ಕೂ ಒಂಥರ ಖುಷಿ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಮೇಲ್ಗಡೆಯಿಂದ ಒಂದು ಸ್ವಲ್ಪ ನಾನು ಚಿಲ್ಲಿ ಪೌಡರು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಗ್ರೀನ್ ಚಟ್ನಿ ಮತ್ತು ಸಾಸ್ ಜೊತೆಗೆ ಹಚ್ಕೊಂಡು ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಿ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಪಾರ್ಟಿ ಎಲ್ಲ ಏನಾದರೂ ಇದ್ದರೆ ನೀವು ಬೆಳಗ್ಗೆನೇ ಈ ರೀತಿ ಮಾಡಿ ಇಟ್ಕೊಂಡು ಆಮೇಲೆ ಓವನ್ನಲ್ಲಿ ಬಿಸಿ ಮಾಡಿ ಕೂಡ ತಿನ್ಬೋದು. ಹಾಗೆ ಇವತ್ತಿನ ಈ ಮೋಮೋ ಇಷ್ಟ ಆಗಿದ್ದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.